ನಾವೆಲ್ಲರೂ ಭಾರತೀಯರು. ಭಾರತ ದೇಶವನ್ನು ಸ್ವತಂತ್ರಕ್ಕಿಂತ ಮುಂಚೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಕೇವಲ 4 ಇದು ಭಾರತೀಯರಲ್ಲಿ ಹೆಚ್ಚು ಶ್ರೀಮಂತರು, ಹೆಚ್ಚು ವಿದ್ಯಾವಂತರು, ಪೊಲಿಟಿಕಲ್ ಫೀಲ್ಡ್ನಲ್ಲಿ ಪ್ರಭಾವಿಕರು, ಅದೇ ರೀತಿಯಾಗಿ ಕುಟುಂಬ ಆ ಕಾಲದಲ್ಲಿಯೂ ಕುಟುಂಬ ರಾಜಕಾರಣ ಇತ್ತು. ಈ 4 ಪಂಗಡದವರೆಗೆ ಊಟ ಹಾಕುವ ಸ್ವಾತಂತ್ರ್ಯ ಇತ್ತು. ಅವರು ಊಟ ಹಾಕಬಲ್ಲರು. ತಮ್ಮೆಲ್ಲರಿಗೆ ಗೊತ್ತಿದ್ದ ಹಾಗೆ ಭಾರತದಲ್ಲಿ ಇದ್ದಂಥ ಬಡವರು, ದಲಿತರು, ದೀನದಲಿತರು, ಅಲ್ಪಸಂಖ್ಯಾತರು, ಮಹಿಳೆಯರು ವಿಶೇಷವಾಗಿ ಸ್ವಾತಂತ್ರ್ಯಕ್ಕಿಂತ ಪೂರ್ವ ಇವರಿಗೆ ವೋಟ್ ಹಾಕುವ ಹಕ್ಕಿರಲಿಲ್ಲ. ನಾವೆಲ್ಲ ಭಾರತೀಯರು ಗಾಂಧೀಜಿಯವರ ನೇತೃತ್ವದಲ್ಲಿ, ಇದರಲ್ಲಿ ಅಬುಲ್ ಕಲಾಂ ಆಜಾದ್ನು ಇದ್ದಾರೆ, ಹಿಂದೂ, ಮುಸ್ಲಿಂ, ಸಿಖ್ ಮತ್ತು ಈಸಾಯಿ, ಸಿಖ್ ಮತ್ತು ಕ್ರಿಶ್ಚಿಯನ್ಸ್ ಇವರೆಲ್ಲರೂ ಸೇರಿಕೊಂಡು ಭಾರತ ಸ್ವತಂತ್ರ ಆಗಬೇಕು, ನಮ್ಮೆಲ್ಲರಿಗೆ ಹಕ್ಕು ಸಿಗಬೇಕು, ನಾವೆಲ್ಲರೂ ಭಾರತೀಯರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ 1947ರಲ್ಲಿ ನಮ್ಮ ದೇಶ ಸ್ವಾತಂತ್ರ್ಯ ಆಯಿತು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ 1955ರಲ್ಲಿ ಭಾರತ ದೇಶದಲ್ಲಿ ಇದ್ದಂಥ ಎಲ್ಲ ಜನಾಂಗದ ಸರ್ವೆ ಆದ ನಂತರ ಮೊದಲನೆಯ ಚುನಾವಣೆ ನಮ್ಮ ದೇಶದಲ್ಲಿ 1955. ಆವಾಗ ವೋಟರ್ಸ್ರ ಸಂಖ್ಯೆ 17,32,00,000. ಇವಾಗ ತಮಗೆ ಗೊತ್ತಿದ್ದ ಹಾಗೆ 2024ರಲ್ಲಿ ಚುನಾವಣೆ ಆಯಿತು. ಆವಾಗ ಎಷ್ಟು ವೋಟರ್ಸ್ ಇದ್ದರು? ಕನಿಷ್ಠ ಪಕ್ಷ 100 ಕೋಟಿ. ನಾವೆಲ್ಲರೂ ಸೇರಿ, ಭಾರತೀಯರು, ಎಲ್ಲ ಧರ್ಮೀಯರು, ನಾವೆಲ್ಲರೂ ಸೇರಿ ನ್ಯಾಷನಲ್ MP ಸಲುವಾಗಿ ಎಲೆಕ್ಷನ್ ನಡೆಸಿ 100 ಕೋಟಿ ವೋಟರ್ಸು ನಾವೆಲ್ಲ ವೋಟ್ ಹಾಕಿ ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಆಗಿದೆ. ಇವಾಗ ಅವರೆಲ್ಲ ಆಳ್ವಿಕೆ ನಡೀತಾ ಇದೆ. ಇನ್ ಹಿಸ್ಟ್ರಿ, ನಮ್ಮ ಭಾರತ ದೇಶದ ಇತಿಹಾಸದಲ್ಲಿಯೇ ಸ್ಪೆಷಲ್, ತಮ್ಗೆ ಗೊತ್ತಿದ್ದ ಹಾಗೆ ಇದಕ್ಕಿಂತ ಮುಂಚೆ ಆಗಿದೆ, ಇನ್ಸೆಂಟಿವ್ ರಿವಿಷನ್ ಆಗಿದೆ, ಆದರೆ ಸ್ಪೆಷಲ್ ಆಗಲಿಲ್ಲ. ಭಾರತ ಸರ್ಕಾರದ ಮೆಚ್ಚುಗೆಯಿಂದ ನಮ್ಮ ಚುನಾವಣೆ ಕಮಿಷನ್ ಇವರೆಲ್ಲ ಸೇರಿಕೊಂಡು ಭಾರತದಲ್ಲಿ ಇದ್ದಂಥ ಎಲ್ಲ ಭಾರತೀಯರ ಮೇಲೆ SIR ಅಂಥೇಳಿ ಒಂದು ವಿಶೇಷ ಪರಿಷ್ಕರಣೆ ನಡೆಸ್ತಾ ಇದ್ದಾರೆ. ಹೇಳಿದ್ದೇನು? SIR ನಾವು ಯಾಕೆ ನಡೆಸ್ತಾ ಇದ್ದೇವೆ ಅಂತ ಹೇಳಿದ್ದೇನು? ಭಾರತದಲ್ಲಿ ಒಂದನೇದಾಗಿ ಪರಿಷ್ಕರಣೆ ಆಗಬೇಕು, ಎರಡನೇದಾಗಿ ನುಸುಳಿಕೋರರು ನಮ್ಮ ದೇಶದಲ್ಲಿ ಇದ್ದಾರೆ, ಅವರಿಗೆ ಹೊರಗಾಕಬೇಕು. ಆಗಬೇಕಿದು, ಆಗಬೇಕು. ನಮ್ಮ ದೇಶದಲ್ಲಿ ಯಾವುದೇ ದೇಶದ ಪ್ರಜೆ ಅವರು ಬರಬಾರದು. ಯಾಕೆ ಬರಬೇಕು ಅವರಿಲ್ಲಿ? ನಮ್ಮ ಕ್ವಶನ್ ಇದೆ, ಅವರಿಗೆ ಬರಲಿಕ್ಕೆ ಅವಕಾಶ ನೀಡಿದ್ಯಾರು? ನಿಮಗೆ ಅಧಿಕಾರ ಕೊಟ್ಟವರು ಯಾರು? ನಾವೆಲ್ಲ ಅಧಿಕಾರ ಕೊಟ್ಟಿದ್ದು. ದೇಶದ ಸುರಕ್ಷತೆ, ದೇಶದಲ್ಲಿ ಯಾವುದೇ ದೇಶದ ಪ್ರಜೆಗಳು ನಮ್ಮ ದೇಶದಲ್ಲಿ ಬರಬಾರದು. ಇದಕ್ಕೆ ವಿಶೇಷ ನಿಗಾ ಯಾರು ಇಡಬೇಕು? ಯಾರ ಜವಾಬ್ದಾರಿ ಇದು? SIR ತರುವಕ್ಕಿಂತ ಮುಂಚೆ ಹೇಳಿದ್ದೇನು? ನುಸುಳಿಕೋರರು ಇಲ್ಲಿ ಬರ್ತಾರೆ ಅಂಥೇಳಿ. ಸ್ನೇಹಿತರೆ, ತಮ್ಗೆ ಗೊತ್ತಿದ್ದ ಹಾಗೆ
ಈಗಾಗಲೇ 13 ರಾಜ್ಯಗಳಲ್ಲಿ SIR ಆಯಿತು. ಮೊದಲನೇದಾಗಿ ಬಿಹಾರ್, ನಂತರ ಬೇರೆ ಬೇರೆ ರಾಜ್ಯಗಳಲ್ಲಿ SIR ಆದ ನಂತರ 6,50,00,000ಕ್ಕಿಂತ ಹೆಚ್ಚ ಜನರ ಹೆಸರನ್ನು ವೋಟರ್ ಲಿಸ್ಟಿಂದ ತೆಗೆದುಹಾಕಿದರು. ಹಾಗಾದರೆ ಇವರೆಲ್ಲರೂ ನುಸುಳಿಕೋರರ? ರಿಸಲ್ಟ್ ಏನು ಬಂದಿದೆ? ನಾವು ಹೇಳೋದಲ್ಲ. ಬೇರೆ ಬೇರೆ ರಾಜ್ಯಗಳಲ್ಲಿ SIR ನಡೆದಿದೆ. ನುಸುಳಿಕೋರರ ಸಂಖ್ಯೆ ಎಷ್ಟು? ಚುನಾವಣೆ ಕಮಿಷನ್ ಅವರು ಹೇಳಿದ ಹಾಗೆ ಆಯಾ ರಾಜ್ಯಗಳಲ್ಲಿ ನಡೆದಂಥ SIR ಆದ ನಂತರ ಹೇಳಿದರು 372 ಜನ ನುಸುಳಿಕೋರರು. ಅದರಲ್ಲಿ ಅಲ್ಪಸಂಖ್ಯಾತರು ಎಷ್ಟು? ವಿಶೇಷವಾಗಿ ಮುಸ್ಲಿಮರು ಎಷ್ಟು? ಕೇವಲ 7 ಮಂದಿ. ಇಬ್ಬರು ತೀರಿಕೊಂಡು ಹೋಗಿದ್ದಾರೆ, 5 ಜನ ಉಳಿದಿದ್ದಾರೆ. 372 ಸಂಖ್ಯೆಯಲ್ಲಿ ತಾವು ಸ್ವಲ್ಪ ವಿಚಾರಣೆ ಮಾಡಿ ಇಷ್ಟೆಲ್ಲ ದೊಡ್ಡ ಪ್ರಕ್ರಿಯೆಯನ್ನು ನಡೆಸಿದಾಗ, ಕೋಟ್ಯಾಂತರ ಜನರು SIR ನಡೆದಾಗ ಕೆಲವು ಹೆಸರುಗಳು ಬರ್ತಾವೆ. ಇವರೆಲ್ಲ ನುಸುಳಿಕೋರರು ಅಂಥೇಳಿ. ತಮಗೆ ಗೊತ್ತಿದ್ದ ಹಾಗೆ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ. ವಿಶೇಷವಾಗಿ ಜನರಲ್ಲಿ ಮೂಡಿಸುವ ಏನು SIR ಅಂಥೇಳಿ. 6,50,00,000 ಜನರ ಹೆಸರನ್ನು ವೋಟರ್ ಲಿಸ್ಟಿಂದ ತೆಗೆದು ಹಾಕಿದರಲ್ಲ, ಅದರಲ್ಲಿ ಎಲ್ಲರೂ ಸಿದ್ದಾರೆ. ದಲಿತರು, ವಿಶೇಷವಾಗಿ ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ಮಹಿಳೆಯರು ಮತ್ತು ಲೇಬರ್ಸ್. ಒಂದು ಅಸೆಸ್ಮೆಂಟ್ ಆಗ್ತಾ ಇದೆ. ತಮ್ಮೆಲ್ಲರೂ ಗೊತ್ತಿದ್ದ ಹಾಗೆ 1,50,00,000 ಅಲ್ಪಸಂಖ್ಯಾತರು ಇರಬಹುದು. ಈ 5 ಕೋಟಿ ಜನ ಯಾರು? ತಾವೆಲ್ಲ ಹೊರಗೆ ಹಾಕಿದಾರಲ್ಲ ಅವ್ರ ಹೆಸರನ್ನು, ಅವ್ರು ಯಾರು? ಇದಕ್ಕಾಗಿ ಇವಾಗ SIR ಕರ್ನಾಟಕ ರಾಜ್ಯದಲ್ಲಿ ಬಾಗಿಲದಲ್ಲಿ ಕಾಲಿಟ್ಟಿದೆ. ಎಲ್ಲ ಸಂಘಟನೆಗಳು, ವಿಶೇಷವಾಗಿ ಅಲ್ಪಸಂಖ್ಯಾತರ ಸಂಘಟನೆಗಳು, ದಲಿತರ ಸಂಘಟನೆಗಳು, ರೈತರ ಸಂಘಟನೆಗಳು, OBC ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ವಿದ್ಯಾರ್ಥಿಗಳ ಸಂಘಟನೆಗಳು, ಯುವ ಸಂಘಟನೆಗಳು, 150ಕ್ಕಿಂತ ಹೆಚ್ಚು ಸಂಘಟನೆಗಳ ಒಂದು ಒಕ್ಕೂಟ ಆಗಿದೆ ಎದ್ದೇಳು ಕರ್ನಾಟಕ. ಅದೇ ರೀತಿಯಾಗಿ ಮೈ ವೋಟ್ ಮೈ ರೈಟ್, ಇದು ಹಲವಾರು ಸಂಘಟನೆಗಳ ಒಂದು ಒಕ್ಕೂಟ ಆಗಿದೆ. ಬೇರೆ ಬೇರೆ ಎಲ್ಲ ಸಂಘಟನೆಗಳು ಸೇರಿ ಕರ್ನಾಟಕ ಮುಸ್ಲಿಂ ಮುತ್ತೈದ ಮಹಾಜ್, ಇದು ಮುಸ್ಲಿಮರ 25 ಸಂಘಟನೆಗಳ ಒಕ್ಕೂಟ. ಎಲ್ಲರೂ ಸೇರಿ SIR ಏನು, ಯಾಕೆ ಅದು ಆಗಬಾರ್ದು, ಇವಾಗ ಆಗ್ತಾ ಇದೆ, ಆದರೆ SIR ಇಲ್ಲಿ ಬಂದಿದಲ್ವಾ, ಇದು ಆಗ್ತಾ ಇದೆ, ನಮ್ಮ ಬೇಡಿಕೆಗಳೇನು? ಇದು ಕೇವಲ ರಾಜ್ಯದಲ್ಲಿ ನಡೆಸುವಂಥ ಜಾಥಾದಿಂದ ನಾವು ತಿಳಿಸುವುದಲ್ಲ. ಕಳೆದ 9-10 ತಿಂಗಳಿಂದ ರಾಜ್ಯದ ಎಲ್ಲ ಕಡೆಗಳಲ್ಲಿ ಸಂಚರಿಸಿ ಎಲ್ಲರನ್ನು ಭೇಟಿಯಾಗಿ ಬೇರೆ ಬೇರೆ ಸಂಘಟನೆಗಳು, ಮುಖಂಡರು, ಧಾರ್ಮಿಕ ಮುಖಂಡರು, ಇವರೆಲ್ಲರನ್ನು ಭೇಟಿಯಾಗಿ ಈ SIR ಬಗ್ಗೆ ಏನಿದೆ ತಿಳುವಳಿಕೆ ನಾವು ಕೊಡ್ತಾ ಇದ್ದೇವೆ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿದೆ, 30 ಜೂನ್, ಇದೇ ತಿಂಗಳ 30ರಿಂದ ಮುಂದಿನ ತಿಂಗಳ ಜುಲೈ 29ವರೆಗೆ SIR ನಡೀತಾ ಇದೆ. ಅದಕ್ಕಾಗಿ ಕೆಲವೊಂದು ನಮ್ಮ ಬೇಡಿಕೆ ಇದೆ. ನಮ್ಮ ಸ್ನೇಹಿತರಾದ ಆರಿಫಾಲ್ ಅವರು ಬೇಡಿಕೆ ಏನಿದೆ, ಯಾಕೆ ನಾವು ಜಾಥಾ ನಡೆಸ್ತಾ ಇದ್ದೇವೆ ಎಂಬುದು ಅವರು ತಿಳಿಸ್ತಾ ಇದ್ದಾರೆ. ಕೊನೆಯದಾಗಿ ತಮಗೆ ಹೇಳುವುದು, ತಾವು ಮತ್ತು ನಾವು ಬೇರೆ ಅಲ್ಲ, ನಾವೆಲ್ಲರೂ ಭಾರತೀಯರು. ಯಾವುದೇ ಒಬ್ಬ
ನಮ್ಮ ಭಾರತೀಯ, ನಮ್ಮ ದೇಶದವ, ನಮ್ಮ ಕನ್ನಡಿಗ, ನಮ್ಮ ರಾಜ್ಯದವ ಒಂದೇ ಹೆಸರು ವೋಟರ್ ಲಿಸ್ಟಿಂದ ಹೊರಗೆ ಆಗಬಾರದು. ಅದಕ್ಕಾಗಿ ನಾವು ಎಲ್ಲ ಸಂಘಟನೆಗಳಿಗೆ ಸೇರಿ, ವಿಶೇಷ ಇನ್ನೊಂದು ಮಾತು, ಈ ಸಂಘಟನೆಗಳ ಅಷ್ಟೇ ಅಲ್ಲ, ಜಾತ್ಯತೀತ ಪೊಲಿಟಿಕಲ್ ಪಾರ್ಟಿ ಪಕ್ಷಗಳು, ಎಲ್ಲ ಪಕ್ಷಗಳು ಸೇರಿ ಇವಾಗ ಒಂದು ಅಭಿಯಾನ ನಡೆಸ್ತಾ ಇದ್ದೇವೆ, ಜಾಥಾ ನಡೆಸ್ತಾ ಇದ್ದೇವೆ. ಈ ಜಾಥಾ ಯಾವ ರೀತಿಯಾಗಿ ಬಿಜಾಪುರದಿಂದ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ, ಅದೇ ರೀತಿಯಾಗಿ ಬೀದರು ಮತ್ತು ಬೇರೆ ಬೇರೆ 6-5 ಕಡೆಗಳಿಂದ ಸೇಮ್ ಡೇಟ್ ಸೇಮ್ ಟೈಮ್ನಲ್ಲಿ ಈ ಜಾಥಾ ನಡೆಸ್ತಾ ಇದ್ದೇವೆ. ಬೆಂಗಳೂರಿಗೆ 20ನೇ ತಾರೀಕಿಗೆ ನಾವು ತಲುಪ್ತಾ ಇದ್ದೇವೆ. ಬೆಂಗಳೂರಿನಲ್ಲಿ ಎಲೆಕ್ಷನ್ ಕಮಿಷನ್ ಅವರಿಗೆ ನಮ್ಮ ಡಿಮಾಂಡ್ ಇದೆ. ಆ ಡಿಮಾಂಡ್ ಏನಿದೆ ನಾವು ತಿಳಿಸ್ತಾ ಇದ್ದೇವೆ. ಆ ಡಿಮಾಂಡ್ ಒಂದು ವೇಳೆ ಅವರು ಪೂರ್ಣಗೊಳಿಸಲಿಲ್ಲ, ಆವಾಗ ನಮ್ಮ ಅಭಿಯಾನ ಹೇಗೆ ಆಗಬಹುದಂಥೇಳಿ ನಿರ್ಣಯ ನಾವು ತೆಗೆದುಕೊಳ್ಳುತ್ತೇವೆ. ಥ್ಯಾಂಕ್ ಯು, ನನಗೆ ತಾವು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ. ಥ್ಯಾಂಕ್ ಯು ಸರ್. ಎದ್ದಿದೆ ಕರ್ನಾಟಕ, ಎದ್ದಿದೆ ಕರ್ನಾಟಕ, ನಡೆಯದು ನಿಮ್ಮ ನಾಟಕ, SIR ಮಾರಕ, ಒಪ್ಪದು ಕರ್ನಾಟಕ. ಈ ನನ್ನ 2 ಪದಗಳನ್ನು ಹೇಳಿ ತಮ್ಮೆಲ್ಲರಿಗೂ ಆಹ್ವಾನಿಸ್ತಾ, ಮಾನ್ಯರೇ, ನಮ್ಮ ಯೂಸುಫ್ ಖನಿ ಸಾಹೇಬರು ಸಾಕಷ್ಟು ಹೇಳಿದ್ದಾರೆ. ಈಗ ನಾವು ಜನರಲ್ಲಿ ಒಂದು ಜನಜಾಗೃತಿ ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ. ಸುಮಾರು 150 ಸಂಘ ಸಂಸ್ಥೆಗಳು ಸೇರಿ ಈ ಜಾಥಾವನ್ನು ನಾವು ನಡೆಸ್ತಾ ಇದ್ದೀವಿ. ರಾಜ್ಯ ವ್ಯಾಪ್ತಿಯಲ್ಲಿ 5 ಮಾರ್ಗಗಳಲ್ಲಿ ಈ ಜಾಥಾ ಪ್ರಾರಂಭವಾಗ್ತೈತೆ. ಈ ದಿನವೇ ಪ್ರಾರಂಭವಾಗ್ತೈತೆ ಆ 5 ಜಾಗದಲ್ಲೂ. ಮತ್ತು ನಾವೆಲ್ಲೂ ಎಲ್ಲ ಜಾಥಾಗಳು 6 ಜಿಲ್ಲೆಗಳಿಗೆ, ಒಂದೊಂದು ಜಾಥಾ 6 ಜಿಲ್ಲೆಗಳ ಕಾರ್ಯವ್ಯಾಪ್ತಿಯಲ್ಲಿ ನಡೆಯುತ್ತೆ. ಆ 6 ಜಿಲ್ಲೆ ಕಾರ್ಯವ್ಯಾಪ್ತಿಯಲ್ಲಿ ಆದಷ್ಟು ಎಲ್ಲ ತಾಲೂಕುಗಳ ಮುಖ್ಯ ಸ್ಥಳಗಳಲ್ಲಿ ನಾವು ಭೇಟಿ ನೀಡ್ತೀವಿ. ತದನಂತರ 20ನೇ ತಾರೀಕು ನಾವು ಹೋಗಿ ಒಗ್ಗೂಡ್ತೀವಿ ಬೆಂಗಳೂರಿನಲ್ಲಿ. ಈ SIR ಬಗ್ಗೆ ಯೂಸುಫ್ ಖನಿ ಸಾಹೇಬ್ರು ಹೇಳಿದ್ರು, ತಾವೆಲ್ಲ ಕೇಳಿದ್ದೀವಿ. ನಾವು ಯಾತಕ್ಕೆ ವಿರೋಧ ಮಾಡ್ತಾ ಇದ್ದೀವಿ? SIR ವಿರೋಧ, ಮತದಾರ ಪಟ್ಟಿ ಪರಿಶೀಲನೆ ಮಾಡಲಿ, ಸಹಜ, ಅದಕ್ಕೆ ನಾವು ಒಪ್ಪಿಗೆ ಕೊಡ್ತೀವಿ. ವಿಶೇಷವಾಗಿ ಮತದಾರ ಪಟ್ಟಿ ಪರಿಷ್ಕರಣೆ ಮಾಡ್ತಾ ಇದ್ದಾರಲ್ಲ, ಇದಕ್ಕೆ ನಾವು ವಿರೋಧವಾಗಿದ್ದೀವಿ. ಯಾತಕ್ಕಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಯಾವುದೇ ಒಂದು ಕಾಯ್ದೆ ಕಾನೂನು ಒಂದು ನಮೂನೆ, ಒಂದು ನಿಗದಿತ ನಮೂನೆ ಯಾವುದೇ ಒಂದು ಇಲಾಖೆಯಲ್ಲಿ ಕೊಡಬೇಕಂತ ಹೇಳಿದ್ರೆ ಆ ಒಂದು ಪಾರ್ಲಿಮೆಂಟಲ್ಲಿ ಅಪ್ರೂವ್ ಆಗುತ್ತೆ. ಆ ಒಂದು ಇಲಾಖೆಯಲ್ಲಿ ಅದೊಂದು ಪ್ರಕಟಣೆ ಮಾಡ್ತಾರೆ, ರಾಜ್ಯ ಪತ್ರದಲ್ಲಿ ಅದಕ್ಕೆ ಪ್ರಕಟಣೆ ಮಾಡಿಬಿಟ್ಟು ಅದು ಅನುಮೋದಿಸಿಬಿಟ್ಟು ತದನಂತರ ಆ ನಮೂನೆಯನ್ನು ಸಾರ್ವಜನಿಕರವಾಗಿ ಪ್ರಕಟಣೆ ಮಾಡ್ತಾರೆ. ಇದು ಸಹಜವಾದ ಪದ್ಧತಿ. ಆದರೆ ಈ SIR ನಮೂನೆ ಏನು ಕೊಡ್ತಾ ಇದ್ದಾರೆ, ಇದು ಎಲ್ಲೂ ಸರ್ಕಾರದಲ್ಲಿ ಅನುಮೋದನೆ ಆಗಿಲ್ಲ. ಯಾವುದೇ ರಾಜಪತ್ರದಲ್ಲಿ ಅನುಮೋದನೆ ಆಗಿಲ್ಲ. ನಮ್ಮ ರಾಜ್ಯದಲ್ಲಿ ಏನು ಕೊಡ್ತಾ ಇದ್ದಾರೆ ಇವರು, ಎನ್ಯುಮರೇಷನ್ ಫಾರಮು. ಈ ಹಿಂದಿನ ರಾಜ್ಯಗಳಲ್ಲಿ ಏನು ಎನ್ಯುಮರೇಷನ್ ಫಾರಮ್ ಕೊಟ್ಟಿದ್ದಾರೆ, ತಾವು ಹೋಲಿಕೆ ಮಾಡಿದ್ರೆ ಒಂದಕ್ಕೊಂದು ವ್ಯತ್ಯಾಸಗಳೈತೆ. ಇದನ್ನ ನಾವು ವಿರೋಧಿಸ್ತೀವಿ. ನಾವು ಭಾರತ ದೇಶದವರು, ಬೇರೆ ರಾಜ್ಯ ಬೇರೆದಲ್ಲ, ನಮ್ಮದು ಬೇರೆ ರಾಜ್ಯ ಅಲ್ಲ. ಎಲ್ಲರಿಗೂ ಒಂದೇ ರೀತಿಯಾದ ಒಂದು ನಮೂನೆಯನ್ನು ಕೊಡಬೇಕಾಗಿತ್ತು. ಈ ನಮೂನೆಯನ್ನು ಸರಿಯಾಗಿ ಕೊಟ್ಟಿಲ್ಲ. ಕಾರಣಗಳು ಏನಂತ ಹೇಳಿದ್ರೆ, ತಮಗೆ ತಿಳಿದಿರುವಂತೆ ಮೊದಲು ರಾಜ್ಯ ಚುನಾವಣೆ ಆಯೋಗವನ್ನು ಆಯ್ಕೆ ಮಾಡ್ತಾ ಇದ್ದಂಥ 3 ವ್ಯಕ್ತಿಗಳು ಯಾರ್ಯಾರು? ಮಾನ್ಯ ಪ್ರಧಾನಮಂತ್ರಿಗಳು, ಆಮೇಲೆ ಸುಪ್ರೀಂ ಕೋರ್ಟ್ ಜಡ್ಜ್ ಒಬ್ಬರು, ವಿರೋಧ ಪಕ್ಷದ ನಾಯಕರು ಒಬ್ಬರು ಇದ್ದರು. ಆದರೆ ಈ ಕೇಂದ್ರ ಸರ್ಕಾರ ಬಂದ ನಂತರ ಇದನ್ನು ಬದಲಾಯಿಸ್ಬಿಟ್ಟು ನಮ್ಮ ಸುಪ್ರೀಂ ಕೋರ್ಟ್ ಜಡ್ಜನ್ನು ಕೈಬಿಟ್ಟು ಅವ್ರಿಗೆ ಪ್ರಧಾನಮಂತ್ರಿಗೆ ಬೇಕಾಗಿರುವಂಥ ಮಂತ್ರಿಗೆ ಆಯ್ಕೆ ಮಾಡಿಕೊಂಡು ವಿರೋಧ ಪಕ್ಷ ನಾಯಕರಿಗೆ ಆಯ್ಕೆ ಮಾಡ್ಕೊಂಡಿದ್ದಾರೆ. ಈಗ ಯಾರು ಜಾಸ್ತಿ ಇರ್ತಾರೆ ಅವ್ರಿಗೆ ಬೇಕಾದವರ ವ್ಯಕ್ತಿಗಳನ್ನು ಅವರು ಆಯ್ಕೆ ಮಾಡ್ತಾರೆ. ಈ ರೀತಿಯಾಗಿ ನಮ್ಮ ದೇಶದ ಚುನಾವಣೆ ಆಯೋಗ ಏನೈತೆ ಮುಖ್ಯಸ್ಥರು, ಅವರಿಗೆ ಇವರು ಆಯ್ಕೆ ಮಾಡ್ಕೊಂಡಿದ್ದಾರೆ.
ಆಯ್ಕೆ ಮಾಡಿಕೊಂಡು ತದನಂತರ ಇನ್ನೊಂದು ಬದಲಾವಣೆ ತಂದಿದ್ದಾರೆ. ಏನು ಬದಲಾವಣೆ ತಂದಿದ್ದಾರೆ? ನಮ್ಮ ದೇಶದಲ್ಲಿ ಯಾವೊಬ್ಬ ವ್ಯಕ್ತಿ ಪ್ರಧಾನಮಂತ್ರಿ ಆಗಲಿ ಬೇರೆಯವರಾಗಲಿ ಏನೇ ತಪ್ಪು ಮಾಡಿದ್ರು ಪ್ರಶ್ನೆ ಮಾಡೋಕ್ಕೆ ನಮಗೆ ಅವಕಾಶ ಇತ್ತು. ಆದರೆ ಚುನಾವಣೆ ಆಯೋಗ ಏನು ತಪ್ಪು ಮಾಡಿದ್ರು ಅದಕ್ಕೆ ಪ್ರಶ್ನೆ ಮಾಡೋ ಅಧಿಕಾರವನ್ನು ಕಿತ್ತು ಹಾಕ್ಬಿಟ್ಟೈತೆ. ಇನ್ನು ಅವ್ರ ಮೇಲೆ ನಾವು ಅವಲಂಬಿತರಾಗಿ ನಾವು ಹೇಗೆ ನಂಬೋದು ಅವ್ರಿಗೆ? ಅವ್ರು ಮಾಡ್ತಾ ಇರೋ ಕಾರ್ಯಕಲಾಪಗಳೆಲ್ಲ ಸುಗಮವಾಗಿ ಕಾನೂನುಬದ್ಧವಾಗಿ ಐತಂತ ನಾವು ಹೇಗೆ ಒಪ್ಪಬಹುದು? ಹೀಗಾಗಿ ಇದಕ್ಕೆ ನಾವು ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ. ತದನಂತರ ಏನು ಮಾಡಿದ್ದಾರೆ, ಈಗ ಈ SIR ವಿಶೇಷ ಪರಿಷ್ಕರಣೆ ಏನು ಮಾಡ್ತಾ ಇದ್ದಾರೆ? ಈಗ ಇದರಲ್ಲಿ ಹಿಂದೆ ಏನು ಮಾಡ್ತಾ ಇದ್ದೀವಿ, BLOs ಮನೆಗೆ ಬರ್ತಾ ಇದ್ರು, ಯಾರು 18 ವರ್ಷ ವಯಸ್ಸಾಗಿರೋ ಅವರ ಹೆಸರು ಸೇರಿಸ್ತಾ ಇದ್ರು, ಯಾರು ಸತ್ತೋಗ್ಬಿಟ್ಟಿದ್ದಾರೋ ಅವ್ರ ಕೈ ಬಿಡ್ತಾ ಇದ್ರು, ಯಾರು ಆ ಮನೆ ಬಿಟ್ಟು ಹೋಗಿದಾರೋ ಅವ್ರ ಹೆಸರು ತೆಗಿತಾ ಇದ್ವಿ. ಈಗ ಆ ರೀತಿ ಅಲ್ಲ. ಆವಾಗ ಕೆಲಸ ಯಾರ್ದಿತ್ತು? ಸರ್ಕಾರದ ಕೆಲಸ ಇತ್ತು. BLOಸ್ಗೆ ಅಪಾಯಿಂಟ್ ಮಾಡೋದು ಯಾರು? ಸರ್ಕಾರ ಬಂದು ನಮ್ಮ ಮತದಾರ ಪಟ್ಟಿಯನ್ನು ತಯಾರಿಸ್ತಾ ಇತ್ತು. ಈಗ ಸ್ವತಃ ಮತದಾರರು ನಾವು ಯಾತಕ್ಕಂದ್ರೆ ನಾವು ಹೋಗ್ಬಿಟ್ಟು ಮತದಾರರು ನಾವು ಅಂತ ಹೇಳ್ಬಿಟ್ಟು ಗುರುತಿಸ್ಕೊಳ್ಬೇಕು. ಇದು ಯಾವ ನ್ಯಾಯ ಇದು ಅಂತೇಳಿ ನಾವು ನಮ್ಮ ದಾಖಲಾತಿಗಳು ಕೊಡಬೇಕಂತೆ. ಕೇಳಿರೋ 11 ದಾಖಲಾತಿಗಳು ನಮ್ಗೆ ಕೇಳಿದ್ದಾರೆ. ಈಗ ಮತದಾರ ಪಟ್ಟಿಯಲ್ಲಿ ಈ ವಿಶೇಷ ಪರಿಷ್ಕರಣೆ ಏನು ಮಾಡ್ತಾ ಇದ್ದಾರೆ, ಇದರಲ್ಲಿ ಈ ಹಿಂದೆ ನಾವು ಕೇಂದ್ರ ಸರ್ಕಾರವನ್ನು ಚುನಾವಣೆ ನಡೆದ ನಂತರ ನಾವೇ ಮತ ಹಾಕಿರೋದು. ಈಗ ರಾಜ್ಯ ಸರ್ಕಾರಕ್ಕೂ ನಾವೇ ಮತ ಹಾಕಿರೋದು, ಬೇರೆಯವ್ರು ಯಾರು ಬಂದು ಮಾಡಿಲ್ಲ. ಈಗ ನಮ್ಮ ಪ್ರಧಾನಮಂತ್ರಿ ಸಾಹೇಬ್ರು ಏನು ಹೇಳ್ತಾರೆ, ನುಸುಕೋರರು ಅಂತ ಹೇಳ್ಬಿಟ್ಟು, ಯಾರು ಇದರ ಅರ್ಥ ಹೊರದೇಶದಿಂದ ಬಂದಿರೋರಿಗೆ ಗುರುತಿಸಬೇಕು ಅಂತ ಹೇಳ್ಬಿಟ್ಟು. ವಲಸಗಿರರು ಬೇರೆ ರಾಜ್ಯದಿಂದ ಈ ರಾಜ್ಯಕ್ಕೆ ಬಂದಿರೋರು, ಇವ್ರು ಯಾತಕ್ಕೆ ಸ್ವಾಮಿ ಇವ್ರ ಹೆಸರುಗಳು ತೆಗಿಬೇಕು? ಯಾತಕ್ಕೆ ಹೇಳ್ತೀನಂದ್ರೆ, ಬೇರೆ ರಾಜ್ಯದಿಂದ ನಮ್ಮ ರಾಜ್ಯದಲ್ಲಿ ಬಂದಿರೋರು ಅವರು ಈ ದೇಶದವರೇ, ಇಲ್ಲಿ ಬಂದು ವಾಸವಾಗಿರುತ್ತಾರೆ. ಅವರು 2002ರಲ್ಲಿ ಅಲ್ಲಿತ್ತು ಹೆಸರು, ಕೆಲವೊಬ್ರು ಅಲ್ಲಿಂದ ಬಂದ್ಬಿಟ್ಟಿದ್ದಾರೆ. ಅವ್ರ ಹೆಸರುಗಳು 2000 ಪಟ್ಟಿಯಲ್ಲಿ ಇರೋದಿಲ್ಲ, ಅಲ್ಲೂ ಇರೋದಿಲ್ಲ, ಇಲ್ಲೂ ಇರೋದಿಲ್ಲ. ಅವ್ರ ಗತಿ ಏನಾಗಬೇಕು? ಈ 11 ದಾಖಲಾತಿಗಳು ಎಲ್ಲಿಂದ ತಂದು ಕೊಡ್ಬೇಕು? ಅವರು ಎಲ್ಲ ವಿದ್ಯಾವಂತರ, ಎಲ್ಲರ ಹತ್ರ ಪಾಸ್ಪೋರ್ಟ್ ಐತಾ? ಎಲ್ಲ ಸರ್ಕಾರಿ ನೌಕರರಲ್ಲಿ ಕೆಲಸ ಮಾಡೋರ, ಪಿಂಚಣಿದಾರರ? ಇಲ್ವಲ್ಲ. ಬೇರೆಯವ್ರು ಏನು ಮಾಡಬೇಕು? ಇದರಲ್ಲಿ ಸಾಕಷ್ಟು ಆದಿವಾಸಿಗಳು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಇದರಲ್ಲಿ ಕೋತ ತಿಂತಾ ಇದ್ದಾರೆ. ಹಾಗಾಗಿ ನಾವು ಈ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಈ ಜಾಗೃತಿ ಇವತ್ತಿಂದ ನಡೀತಾ ಐತೆ. ಇದಕ್ಕೆ ತಾವೆಲ್ಲೂ ಸಹಕರಿಸಬೇಕಂತ ನಾವು ಹೇಳ್ತಾ, ವಿವಿಧ ರಾಜ್ಯದಲ್ಲಿ 5 ಕಡೆಯಿಂದ ಮಾರ್ಗದಲ್ಲಿ ಹೋಗ್ತಾ ಐತೆ. ನಮ್ಮ ಈ ಜಿಲ್ಲೆಯಿಂದ ಹೋಗ್ತಾ ಇರೋ ಮಾರ್ಗಗಳು ಏನು ಎತ್ತ ಅನ್ನೋ ಬಗ್ಗೆ ನಮ್ಮ ಯೂಸುಫ್ ಖನಿ ಸಾಹೇಬರು ಹೇಳ್ತಾರೆ. ಬೇಡಿಕೆಗಳು ಏನೈತೆ ಅಂತ ಹೇಳಿದ್ರೆ, ನೋಡಿ, ಈ SIR ಪ್ರಕ್ರಿಯೆ ಪ್ರಾರಂಭ ಆದಾಗ ನಾವೆಲ್ಲ ಸಂಘ ಸಂಸ್ಥೆಗಳು ರಾಜ್ಯದ ಚುನಾವಣೆ ಆಯೋಗಕ್ಕೆ 4 ಬೇಡಿಕೆಗಳು ಇಟ್ಟಿದ್ವಿ. ಆವಾಗೇ ತಗೊಂಡು ಸುಮಾರು 6 ತಿಂಗಳ ಹಿಂದೆ ತಗೊಂಡೋಗಿ ಇಟ್ಟಿದ್ದೀವಿ. ನಾವು ಯಾತಕ್ಕೆ ಇಟ್ಟಿದ್ದೀವಿ ಅಂತ ಹೇಳಿದ್ರೆ, ಬಿಹಾರದಿಂದ ಪ್ರಾರಂಭವಾಯಿತು ಏನು SIR. ಬಿಹಾರದಿಂದ ಪ್ರಾರಂಭವಾದಾಗ ಪ್ರಕ್ರಿಯೆ ವೆಸ್ಟ್ ಬೆಂಗಾಲ್ ಬಂದಾಗ ದಾರಿ ತಪ್ಪಿತು. ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಹೇಳ್ಬಿಟ್ಟು ವೆಸ್ಟ್ ಬೆಂಗಾಲ್ದಲ್ಲಿ ತಂದರು, ಈ ಪದ್ಧತಿಯನ್ನು ತಂದರು. ನಮ್ಮ ರಾಜ್ಯದಲ್ಲೂ ಹಂಗೆ ತಂದರೆ ತಾವು ಬೇಕಾಗಿದ್ರೆ 2002ರ ಮತದಾರ ಪಟ್ಟಿಯನ್ನು ತಾವು ಪರಿಶೀಲಿಸ್ಬೋದು. ಅದರಲ್ಲಿ ಉಚ್ಚಾರಣೆ, ಪ್ರೊನೌನ್ಸಿಯೇಷನ್ ತಪ್ಪಾಗೈತೆ. ನಮ್ಗೇನು ಗೊತ್ತು 2000ದಲ್ಲಿ ಈ ವರ್ಷದಲ್ಲಿ 2002 ಮತದಾರ ಪಟ್ಟಿ ಕೇಳ್ತಾರಂತ. ಅದರಲ್ಲಿ ತಪ್ಪು ಹೆಸರುಗಳೈತೆ. ಈ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಹೇಳ್ಬಿಟ್ಟು ತಂದುಬಿಟ್ಟು ಸಾಕಷ್ಟು ಮತದಾರರನ್ನು ಕೈ ಬಿಡಲು ಇದು ಹುನ್ನಾರೆ ನಡೆಸೈತೆ ಚುನಾವಣೆ ಆಯೋಗ. ಮತ್ತೇನು ಮಾಡ್ತಾ ಐತೆ ಅಂದರೆ, ಈಗ ರಾಜ್ಯದಲ್ಲಿ ಎಲ್ಲಿ ಚುನಾವಣೆ ನಡೆಸಿದ್ರು, ಈಗ ತಾವು ಮಾಧ್ಯಮ ಮಿತ್ರರು ಬಂದಿದ್ದೀರ, ನಾವು ನಿಮಗೆ ಹೇಳಿಕೆ ನೀಡ್ತಾ ಇದ್ದೀವಿ. ಏನೈತೆ, CCTV ಕವರೇಜ್ ಐತೆ. ನಮಗೆ ನಾವು ಏನು ಹೇಳಿದ್ರು ತಪ್ಪಿಸ್ಕೊಳಕ್ಕಾಗೋದಿಲ್ಲ. ಆದರೆ ಚುನಾವಣೆ ನಡೆದಾಗ CCTVಯನ್ನು ಯಾತಕ್ಕೆ ಇಡ್ತಾ ಇಲ್ಲ ಚುನಾವಣೆ ಆಯೋಗ? ಇದನ್ನು ಕೈ ಬಿಟ್ಟೈತೆ ಚುನಾವಣೆ ಆಯೋಗ. CCTV ಚುನಾವಣೆ ನಡೆದಾಗ, ಯಾವುದೇ ರಾಜ್ಯದಲ್ಲಿ ನಡೆದಾಗ ನಮ್ಮ ದೇಶದಲ್ಲಿ CCTV ಕವರೇಜ್ ಆಗಿದ್ರೆ ಸತ್ಯಾಂಶಗಳು ಹೊರಬರುತ್ತೆ. ಸತ್ಯಾಂಶಗಳನ್ನು ಮುಚ್ಚಿಡಬೇಕಂತ ಹೇಳಿದ್ರೆ CCTV ಇರಬಾರ್ದು. ಇದು ಒಂದು ಹೊನ್ನಾರೆ ನಡೆಸೈತೆ ಚುನಾವಣೆ ಆಯೋಗ. ಈಗ ನಮ್ಗೆ
ಬೇಡಿಕೆಗಳು ಏನಂದರೆ ಆರ್ಥಿಕವಾದ ಲಾಜಿಕಲ್ ಡಿಸ್ಕ್ರಿಪ್ರೆನ್ಸಿ ಅನ್ನು ಕರ್ನಾಟಕದಲ್ಲಿ ಬಳಸಬಾರ್ದು. ಈ ಲಾಜಿಕಲ್ ಡಿಸ್ಕ್ರಿಪ್ರೆನ್ಸಿ ಅಂತ ಏನೈತೆ ಅಂದರೆ, ಇದೊಂದು ವೆಬ್ಬಲ್ಲಿ ಹಾಕ್ಬಿಟ್ಟು ಏನು ಮಾಡ್ತಾ ಇದ್ದಾರೆ, 2002 ವೋಟರ್ ಲಿಸ್ಟು ಹಾಕಿರ್ತಾರೆ, ಈಗಿರೋದು ವೋಟರ್ ಲಿಸ್ಟ್ ಹಾಕಿರ್ತಾರೆ. 2002ರಲ್ಲಿ ನಾನು ಸೈಯದ್ ಇಮಾಮ್ ಸಾಬ್ ಅಂತ ಇರ್ತೀನಿ, ಈಗ ನಾನು ಏನು ಮಾಡಿರ್ತೀನಿ, ನಾನು ಸೈಯದ್ದು ಅಥವಾ ಇಮಾಮ್ ಸಾಬು ಅಂತ ಇಟ್ಕೊಂಡಿರ್ತೀನಿ. ಈಗ ಇದನ್ನು ಲಾಜಿಕಲ್ ಡಿಸ್ಕ್ರಿಪ್ರೆನ್ಸಿಯಲ್ಲಿ ಹೋಲಿಸಿದಾಗ ಹೆಸರುಗಳು ವ್ಯತ್ಯಾಸ ಬರುತ್ತೆ. ನಾನು 2002 ಮತದಾರ ಪಟ್ಟಿಯಲ್ಲಿ ಇದ್ದೂ ಸಹ, ಎನ್ಯುಮರೇಷನ್ ಫಾರಂ ಸಲ್ಲಿಸಿದರೂ ಸಹ, ನನ್ನ ದಾಖಲಾತಿಗಳನ್ನು ಸಲ್ಲಿಸಿದರೂ ಸಹ ಅನುಮಾನಾಸ್ಪದವಾಗೈತೆ ಅಂತ ಹೇಳ್ಬಿಟ್ಟು ನಮ್ಮ ಹೆಸರುಗಳನ್ನು ಕೈ ಬಿಡಲಾಗುತ್ತಾ ಇರುತ್ತೆ. ಈ ಒಂದು ಕಾರಣಕ್ಕೆ ಇದಕ್ಕೆ ನಾವು ಒಪ್ಪೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದೀವಿ. ನೀವು ತಯಾರಿಸಿರುವ ಮತದಾರ ಪಟ್ಟಿಯು ಕರಡು ಪ್ರತಿಯನ್ನು ಪರಿಶೀಲನೆಗೆ ಅವಕಾಶವಿರುವಂತೆ ಕಂಪ್ಯೂಟರ್ ಓದುವ ಮಾದರಿಯಲ್ಲಿ ಕೊಡಬೇಕು. ಈಗ ಉದಾಹರಣೆಗೆ ಇದೇನಂತ ಹೇಳಿದರೆ, ಅವರು PDF ಅಲ್ಲಿ ಕೊಡ್ತಾ ಇದ್ದಾರೆ, ಅದು ಕಂಪ್ಯೂಟರಲ್ಲಿ ಹಾಕಿದ್ರೆ ರೀಡ್ ಆಗೋದಿಲ್ಲ. ಈಗ ನಾನು ಒಂದು ಮತದಾನ ಕ್ಷೇತ್ರದಲ್ಲಿ ಇದ್ದೀನಿ, ಆ ಮತದಾನ ಕ್ಷೇತ್ರದಲ್ಲಿ ಸುಮಾರು 800ರಿಂದ 1000 ಜನ ಇರ್ತಾರೆ. ನನ್ನ ಮತದಾನ ಕ್ಷೇತ್ರದಲ್ಲಿ ಇರುವಂಥ 800ರಿಂದ 1000 ಜನದ್ದು ಕಂಪ್ಯೂಟರ್ ಓದೋ ರೀತಿಯಲ್ಲಿ ಕೊಟ್ಟರೆ, ಏನು ಕರಡು ಮತದಾರ ಪಟ್ಟಿ ಕೊಡ್ತಾರೆ, ಆವಾಗ ನಾನು ಪರಿಶೀಲಿಸಬೇಕಂತ ಹೇಳಿದರೆ ಒಟ್ಟಾರೆ ಪರಿಶೀಲನೆ ಮಾಡೋಕ್ಕಾಗೋದಿಲ್ಲ. ಇವ್ರು ಕೊಡ್ತಾ ಇರೋದು ವೆಬ್ಬಲ್ಲಿ ಪ್ರತ್ಯೇಕವಾಗಿ ಒಬ್ಬೊಬ್ಬರ ಹೆಸರು ಹಾಕಿ ಪರಿಶೀಲನೆ ಮಾಡಬೇಕು, ಅದು ಸಾಧ್ಯವೇ ಇಲ್ಲ ಅದು. ಹಾಗಾಗಿ ಇದನ್ನು ಬೇಡಿಕೆಯನ್ನು ಇಟ್ಟಿದ್ವಿ. ಚುನಾವಣೆ ಮ್ಯಾನ್ಯುವಲ್ನಲ್ಲಿ ನೀಡಲಾಗಿರುವ ನಿರ್ದೇಶನದಂತೆ ಕರಡು ಮತದಾರ ಪಟ್ಟಿಯನ್ನು ಗ್ರಾಮ ಸಭೆ ಹಾಗೂ ವಾರ್ಡ್ ಸಭೆಗಳು ಕರಡು ಸಾರ್ವಜನಿಕರ ಪರಿಶೀಲನೆ ಮತ್ತು ತಿದ್ದುಪಡಿಗೆ ಒಳಿಸಬೇಕು ಅಂತ ಹೇಳ್ಬಿಟ್ಟು, ಈಗ ಈ ಡ್ರಾಫ್ಟ್ ಮತದಾರ ಪಟ್ಟಿ ಏನು ಕೊಡ್ತಾರೆ ಅವರು, ಎಲ್ಲೋ ಒಂದು ಕಡೆ ಅವರು ಇಟ್ಟಿದ್ರೆ ಸಾರ್ವಜನಿಕರ ಗಮನಕ್ಕೆ ಎಲ್ಲಿ ಬರುತ್ತೆ. ಹಾಗಾಗಿ ನಾವು ಎಲ್ಲ ಗ್ರಾಮ ಸಭೆಗಳಲ್ಲಿ, ತಾಲೂಕ್ ಪಂಚಾಯಿತಿಯಲ್ಲಿ ಮತ್ತು ಪ್ರತಿಯೊಂದು BLO ಮತದಾನ ಕೇಂದ್ರಗಳಲ್ಲಿ ಇಡಬೇಕಂತ ನಾವು ಅವ್ರಿಗೆ ಒಂದು ಒತ್ತಾಯ ಹಾಕಿದ್ವಿ. ಆಮೇಲೆ ಅಪೀಲ್ ಸಲ್ಲಿಸಲು ಈಗೇನಾಗೈತೆ, SIR ಆದ ನಂತರ ಯಾರ್ಯಾರ ಹೆಸರು ಕೈ ಬಿಟ್ಟೋಗ್ಬಿಟ್ಟಿರುತ್ತೋ ಅವರಿಗೆ ಮನವಿ ಮಾಡಲು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ DC ಹತ್ರ ಮನವಿ ಮಾಡೋಕ್ಕೆ ಫಸ್ಟ್ ಅವಕಾಶ ಐತೆ. 15 ದಿವಸ ಇಟ್ಟಿದ್ದಾರೆ, 15 ದಿವಸದ 1 ತಿಂಗಳು ಅಂತ ಇಟ್ಟಿದ್ದಾರೆ. ಕರಡು ಮತದಾರ ಪಟ್ಟಿ ಬಂದು ನಾನು ಪರಿಶೀಲನೆ ಮಾಡಿಬಿಟ್ಟು ನನ್ನ ಹೆಸರಾಯಿತೋ ಇಲ್ವೋ ಅಂತ ನೋಡೋಷ್ಟರಲ್ಲಿ 15 ದಿವಸ 1 ತಿಂಗಳು ಆಗೋಗ್ಬಿಡುತ್ತೆ. ಅದಕ್ಕಾಗಿ ನಾವು 6 ತಿಂಗಳು ಕಾಲಾವಕಾಶ ಕೊಡಿ ಅಂತ ನಾವು ಕೇಳಿದ್ದೀವಿ. 6 ತಿಂಗಳು ಚುನಾವಣೆ ಆಯೋಗಕ್ಕೆ ನಾವು ಕೋರ್ಕೊಂಡಿದ್ದೀವಿ. ಅಪೀಲ್ ಮಾಡೋದು ಅವಕಾಶ ಏನೈತೆ ನಮಗೆ 6 ತಿಂಗಳು ಅವಕಾಶ ಕೊಡಿ ಅಂತ ನಾವು ಕೇಳಿದ್ದೀವಿ. ಈ 4 ಮನವಿಗಳನ್ನು ನಾವು ಸಲ್ಲಿಸಿದ್ದೀವಿ. ಈ ನಮ್ಮ 4 ಮನವಿಗಳು ಸಲ್ಲಿಸಿರೋದನ್ನು ಉತ್ತರಿಸಬೇಕು ಅಂತ ನಾವು ಪದೇ ಪದೇ ಚುನಾವಣೆ ಆಯೋಗಕ್ಕೆ ನಮ್ಮ ಸಂಘಟನೆಗಳು ಹೋಗಿ ಮನವಿ ಸಲ್ಲಿಸಿದ್ದಾರೆ. ಆದರೆ ತಹಲವರೆಗೂ ಚುನಾವಣೆ ಆಯೋಗದಿಂದ ಯಾವುದೇ ನಮಗೆ ಉತ್ತರ ಬಂದಿಲ್ಲ. ಇದಕ್ಕೆ ನಮಗೆ ಉತ್ತರ ಬರಬೇಕಂತ ನಾವು ಒತ್ತಾಯಿಸಿದ್ದು ಜನ ಜಾಗೃತಿಯನ್ನು ನಾವು ಹೆಮ್ಮೆ ಕೊಡ್ತಾ ಇದ್ದೀವಿ. ಸ್ವಾಗತಿಸುತ್ತಾ, ಈಗಾಗಲೇ ನಮ್ಮ ಪ್ರೆಸ್ ಕಾನ್ಫರೆನ್ಸ್ ಏನಿದೆ, ಪತ್ರಿಕಾಗೋಷ್ಠಿಯ ಬಹುಪಾಲು ಭಾಗ ಬಹಳ ಇದರದಿಂದ ವಿಶ್ಲೇಷಣೆ ಮಾಡಿ ನಮ್ಮ ಯೂಸುಫ್ ಗಣ್ಣಿಯವರಾಗಲಿ, ಆರೀಫ್ ಅವರಾಗಲಿ ನಿಮ್ಗೆ ಹೇಳಿದ್ದಾರೆ. ನಾವೇನು ಎಷ್ಟು ಟೈಮ್ ತೊಗೊಳ್ಳೋಲ್ಲ. ಇಷ್ಟೇ ಹೇಳೋದು, SIR ಅನ್ನೋದು ಎಲ್ಲೋ ಒಂದು ಸರ್ಕಾರದಿಂದ, ನಮ್ಮ BJP ಗೌರ್ಮೆಂಟ್ದಿಂದಾಗಲಿ, ಸಂಘ ಪರಿವಾರದಿಂದ ಒಂದು ಯೋಜನೆ, ಎಲ್ಲೋ ಒಂದು ದೀನ ದಲಿತರಿಗೆ, ಈ ಹಿಂದುಳಿದವರಿಗೆ, ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ ಏನು ಇಲೆಕ್ಟ್ರಲ್ ಪ್ರೊಸೆಸ್ ಇದೆ, ಇದರಿಂದ ದೂರಿಡುವ ಒಂದು ಹುನ್ನಾರ ಅಂತೇಳಿ ನಂದೊಂದು ಮಾತು ಹೇಳ್ತೀನಿ. ಯಾಕಂದರೆ ಇದು ಇಷ್ಟು ಜರುತ್ತಿದ್ದಿದ್ದಿಲ್ಲ. ಈ ಮೊದಲು SIR ಹಾಕೋತ ಬಂದವ, ಅವರು ಕಣ್ಣಿಯವರು ಹೇಳ್ದಂಗೆ ಸ್ಪೆಷಲ್ ಅಂತೇಳಿ, ಅದಕ್ಕೆ ವಿಶೇಷ ಅಂತೇಳಿ ಅದಕ್ಕೊಂದು ವರ್ಡ್, ಒಂದು ಶಬ್ದ ಕೂಡಿಸಿ ಅದಕ್ಕೆ ಇನ್ನಷ್ಟು ಅದಕ್ಕೆ ಜನರು ಅದಕ್ಕೆ ನೋಡಬೇಕು. ಇಷ್ಟು SIR ಬಗ್ಗೆ ಈ ಮೊದಲು ಎಲ್ಲೂ ದೇಶದಲ್ಲಿ ಇಷ್ಟು ಡಿಸ್ಕಷನ್ಸ್, ಇಷ್ಟು ಡಿಬೇಟ್ಸ್ ಆಗಿದ್ದಿಲ್ಲ. ಹೀಗೆ ಯಾಕಾಗ್ಲಾಗ್ತದಪ್ಪ ಅಂದರೆ ಇದರ ಹಿಂದಿನ ಉದ್ದೇಶ ಚೆನ್ನಾಗಿಲ್ಲ. ಮೊದಲು ಎಲೆಕ್ಷನ್ ಕಮಿಷನ್ ಮಾಡ್ತಿದ್ರು, ಅದೆಲ್ಲ ಎಂಥ ಎಲೆಕ್ಷನ್ ಕಮಿಷನ್ ಬಂದೋದ್ರು, ಅವ್ರು ಬಂದಾಗಿದ್ದು ಹಾಗೇ ಆಗ್ತಿತ್ತು. ಏನಿರ್ತಿತ್ತಪ್ಪ ಇದ್ರ ವಿಶೇಷತೆ, ತೀರ್ಕೊಂಡವರು ಅಥವಾ ಊರು ಬಿಟ್ಟು ಹೋದವರು, ಫಾರಿನ್ಗೆ ಹೋದವರು, ಅಥವಾ ಅದರಲ್ಲಿ ಸುಳಿಕೋರವೂ ಇರ್ತಿದ್ರು, ಅದು ಬಿಟ್ಟು ಡೂಪ್ಲಿಕೇಟ್ಸ್ ಇರ್ತಿದ್ರು. ಇಂಥದ್ದೊಂದು ಎಂದೋ ಇದು ಅದ, ಅದಕ್ಕೆ ಇದು ಮಾಡಬೇಕು, ಅದಕ್ಕೆ
ಅಂಥದ್ದೊಂದು ಏನು ಮತದಾರ ಪಟ್ಟಿಯಲ್ಲಿ ಏನು ಇದಾವಲ್ಲ ಅಂಥವೆಲ್ಲ ನಿವಾರಣೆ ಮಾಡೋ ಸಲುವಾಗಿ ಒಂದು ಪ್ರಯತ್ನ ನಡೀತಿತ್ತು. ಅದಕ್ಕೆ SIR ನಡೀತಿತ್ತು 10 ಸಲ ಆಗಿದೆ ದೇಶದೊಳಗೆ ಇದಕ್ಕಿಂತ ಮುಂಚೆ. ಈಗ ಅದಕ್ಕೆ ವಿಶೇಷವಾಗಿ ಒಂದು ರೂಪ ಕೊಟ್ಟು SIR ಅಂತ ಹೇಳಿ ನೋಡ್ಲಾಗ್ತೀರಿ ನೀವು. ಈಗಾಗಲೇ ಎಲ್ಲೆಲ್ಲಿ SIR ಇಲೆಕ್ಷನ್ಗಿಂತ ಮೊದಲು ಮಾಡಿ ಇಲೆಕ್ಷನ್ ಆಗ್ಯಾವ. ವೆಸ್ಟ್ ಬೆಂಗಾಲ್ ಇರ್ಬೋದು, ತಮಿಳುನಾಡು ಇರ್ಬೋದು, ಎಲ್ಲ ಇದರಲ್ಲಿ ನೀವು ನೋಡ್ಬೋದು. ಅಲ್ಲಿ ಯಾರಾರ್ಗಾದ್ರೂ ಮತದಾನದ ಪ್ರೊಸೆಸ್ದಿಂದ, ಚುನಾವಣಾ ಪ್ರಕ್ರಿಯೆಯಿಂದ ಯಾರಿಗೂ ದೂರ ಇಟ್ಟಿದ್ರೆ ಅದು OBC ಇರ್ಬೋದು, ವಿಶೇಷವಾಗಿ ಅಲ್ಪಸಂಖ್ಯಾತರು. ಇದೇನು ಹುನ್ನಾರದಲ್ಲ. ಈ ದೇಶಕ್ಕೆ ಬರುವ ದಿನಗಳಲ್ಲಿ ಇದೊಂದು ಒಳ್ಳೆಯ ಸಂಕೇತ ಅಲ್ಲ. ಯಾಕಂದರೆ ಇಷ್ಟು ಜನ ನೀವು ಕೋಟಿಗಟ್ಟಲೆ ಜನರಿಗೆ, ದೇಶದ ಪ್ರಜೆಗಳಿಗೆ, ಯಾಕಂದರೆ ನಭೋಕೃಷಿ ಪ್ರಜಾಪ್ರಭುತ್ವ ಏನಪ್ಪ, ಪ್ರಜೆಗಳಿಂದ, ಜನರಿಗಾಗಿ ಜನರು ಮಾಡುವ ಒಂದು ಇದಕ್ಕೆ ಅವ್ರಿಗೆ ಪ್ರಜೆಗಳಿಗೆ ನೀವು ಬಾರಿಟ್ಟ ನೀವು ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಹೆಚ್ಚು ಇದಕ್ಕೆ ನೋಡಿ, ನೀವು ಸುಪ್ರೀಂ ಕೋರ್ಟ್ಗೆ ಹೋದರೂ ಅಲ್ಲಿ ಪರಿಹಾರ ಆಗಿಲ್ಲ. ಅದಕ್ಕೆ ಸುಪ್ರೀಂ ಕೋರ್ಟ್ ಒಳಗೂ ನೆಕ್ಸ್ಟ್ ಬೆಂಚಸ್ ಅದಾವೆ, ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಆಗ್ಬೋದು, ಯಾವುದೇ ಇದರಲ್ಲಿ ಮಾಡಿ ಅದಕ್ಕೆ ಮಾಡಬಹುದು. ಅದು ವೇಳೆ ಆಗುತ್ತೆ. ಅಲ್ಲಿವರೆಗೆ ಇಲೆಕ್ಷನ್ಸ್ ಮುಗಿತಾಗ್ತವೆ. ಯಾರು ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಅಂತ ಇವ್ರದ್ದೊಂದು ಕಾಲಮ್ ಇದೆ. ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ ಜುಲೈ ಒಳಗೆ ಯಾವ ಡೇಟಿಗೆ ಕೊಟ್ಟಾರೋ ಆಗಸ್ಟ್ ಒಳಗೆ. ನೀವು ಅದಕ್ಕೆ ಕ್ಲೇಮ್ಸ್ ಮಾಡಕ್ಕೆ ಹೋಗಿ ಅದರ ಬಗ್ಗೆ ಪರಿಹಾರ ತಗೊಳ್ತಕ್ಕ ಇಲೆಕ್ಷನ್ ಮುಗಿದೋಗಿರ್ತಾರೆ ಆ ರಾಜ್ಯದ. ಈಗಾಗಲೇ ವೆಸ್ಟ್ ಬೆಂಗಾಲ್ ಒಳಗಾತು, ಅಲ್ಲಿಯೂ ಆಯ್ತು, ಇದ್ರೊಳಗೂ ಆಯ್ತು. ಚೀಫ್ ಮಿನಿಸ್ಟರ್ಗಳದ್ದು ಮತಕ್ಷೇತ್ರ ಒಳಗೆ ದೀಡ್ ಕೋಟಿ 1.5 lakhs ಮತ್ತು 75,000 ಇನ್ ಮಮತಾ ಬ್ಯಾನರ್ಜಿ. ಇದು ಹೆಂಗೆ ಸಾಧ್ಯ ಆಗತ್ತೆ? ಇದು ಎಲ್ಲೋ ಒಂದು ದೊಡ್ಡ ಇದರ ಒಳಗೆ ಇದು ನಡೆದಿದೆ. ಚುನಾವಣಾ ಪ್ರಕ್ರಿಯೆಯಿಂದ ಎಲ್ಲರಿಗೂ ದೂರಿಟ್ಟು ಒಂದು ತಮ್ಮದೇ ಆದ ಮತ ಬ್ಯಾಂಕ್ ಮಾಡಿಕೊಂಡು ಮುನ್ಬರೋದ ಇದರಲ್ಲಿ ಪ್ರಜಾಪ್ರಭುತ್ವ ಅನ್ನೋದೊಂದು ಇದನ್ನೇ ಹೋಗ್ಬಿಟ್ಟು ಇಲೆಕ್ಷನ್ ತಮ್ಮ ಲೆಕ್ಕಕ್ಕೆ ತಮ್ಮ ಇದ್ರ ಕೂಡ ಮಾಡ್ಕೊಂಡು ನಡೀತಾರೆ ಅಂತ ತಿಳಿದಿದೆ. ಇದೇ ನಂದಿಷ್ಟು ಹೇಳೋದಿತ್ತು. ಇದನ್ನು ಇದು ಮಾಡ್ತಾರೆ. ಕೇಳಿರುವಂಥ ಪ್ರಶ್ನೆಗಳಿಗೆ ನೀವು ಉತ್ತರ ನೀಡಿ ಅಂತೇಳಿ ಅವರನ್ನು ಭೇಟಿ ಆಗಿದ್ದೇವೆ, ಪತ್ರ ಕೊಟ್ಟಿದ್ದೇವೆ, ಎಲ್ಲ ಮುಗಿದಿದೆ. ಇವಾಗ ಈ ಜಾಥಾ ತೆಗೆದುಕೊಂಡು ಹೋಗಿ ಬೆಂಗಳೂರಿಗೆ 20ನೇ ತಾರೀಕು ತಲುಪ್ತಾ ಇದ್ದೇವೆ. ಆ 5 ಕಡೆಗಳಿಂದ 30 ಡಿಸ್ಟ್ರಿಕ್ಟ್ ಕವರ್ ಮಾಡಿ 20ನೇ ತಾರೀಕಿಗೆ ಬೆಂಗಳೂರನ್ನ ತಲುಪ್ತಾ ಇದ್ದೇವೆ. ಅಲ್ಲಿಯೂ ಕೂಡ ನಾವು ಚುನಾವಣಾ ಅಧಿಕಾರಿಗಳಿದ್ದಾರಲ್ಲ ಅವರನ್ನು ಬೇಡಿಕೆ ಮಾಡ್ತೇವೆ. ಸರ್ ಎರಡು ಸಮರ್ಥವಾಗಿ ಎದುರಿಸುವಂತಹ ಶಕ್ತಿ ಕರ್ನಾಟಕ ರಾಜ್ಯದ ನಿಮ್ಮ ಎಲ್ಲ ಸಂಘಟನೆಗಳಿಗೆ ಇದೆಯೋ ಇಲ್ಲೋ, ಯಾವ ರೀತಿ ಇದೆ ಸರ್? ಟೆಕ್ನಿಕಲ್ ಆಗಿ ನೀವು ಡಿಸೈಡ್ ಮಾಡಿದ್ದೀರಾ ಸರ್? ಇದಕ್ಕೆ ನೋಡಿ, SIR ಬಗ್ಗೆ ಒಂದನೇದಾಗಿ ಇದು ಜನಜಾಗೃತಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ರಾಜ್ಯಾದ್ಯಂತ. ಜನಜಾಗೃತಿ ಕಾರ್ಯಕ್ರಮ ತಮಗೆ ನಮಗಿಂತ ಹೆಚ್ಚು ತಮಗೆ ಗೊತ್ತಿದೆ. ಇಲ್ಲಿ ಇದ್ದಂಥ ಜನರಿಗೆ SIR ಅಂದ್ರೆ ಕೋಸ್ಕರ ಸರ್ ಅಂತಾರೆ. ಕೆಲವೊಬ್ಬರು ಕೇಳಿದ ಹೋಗಿ ಇದು SIR ಏನಂದ್ರೆ ಸರ್ ಅಂತ ಹೇಳಿದಾಗ ಹೇಳ್ತಾರೆ. ಈ ರೀತಿಯಾಗಿ ಜನರಿದ್ದಾಗ ನಾವು ಜನರ ಮಧ್ಯೆ ಹೋಗಿ ಜನಜಾಗೃತಿ ಕಾರ್ಯಕ್ರಮ ಮಾಡಲಿಕ್ಕಂದ್ರೆ ಮುಂದೆ ಬಂದಾಗ ಅವ್ರು ಎನ್ಯುಮರೇಷನ್ ಫಾರ್ಮು ಅದು ಏನಂತ ಕೇಳ್ತಾ ಇದ್ದಾರೆ, ಹೇಗೆ ತುಂಬಬೇಕಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಬರೆದವ್ರು ಓದಾರೋ ಎಲ್ಲ ಭಾಷೆಯಲ್ಲಿ ಬರ್ತಾ ಇದೆ. ಹೀಗಾಗಿ ಜನಜಾಗೃತ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ ಕಳೆದ 6 ತಿಂಗಳಿಂದ. ಒಂದನೇದು. ಎರಡನೇದಾಗಿ ತಾವು ಕೇಳಿದ ಹಾಗೆ ಸರ್, ಯಾರು ಯೂಸುಫ್ ಸರ್ ಕೇಳಿ ಈ ಕಡೆ ತಾವು ಹೇಳಿದ ಹಾಗೆ, ಎರಡನೇದಾಗಿ ಕಾನೂನಾತ್ಮಕ ತಮ್ಗೆ ಗೊತ್ತಿದೆ, ನಾವು ಸುಪ್ರೀಂ ಕೋರ್ಟಿಗೆ ಹೋಗಿದ್ದೇವೆ. ಇವಾಗ ಒಂದು ಬೆಂಚ್ ಒಂದು ಡಿಸೈಡ್ ಬಂದಲ್ಲೊಂದು ಇನ್ನೊಂದು ಲಾರ್ಜರ್ ಬೆಂಚ್ ಇದೆ, ಅಲ್ಲಿ ಹೋಗ್ತಾ ಇದ್ದಾರೆ. ಇದು ನ್ಯಾಷನಲ್ ಲೆವೆಲ್ ಆಗುವಂಥ ಕೆಲಸ. ಮೂರನೇದಾಗಿ ಕರ್ನಾಟಕ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಿದ್ದೇವೆ. ಕಳೆದ 1 ತಿಂಗಳಿಂದ ಪ್ರಯತ್ನ ಮಾಡ್ತಾ ಇದ್ದೇವೆ. ತಾವು ನೋಡಿದ ಹಾಗೆ ಸರ್ಕಾರಕ್ಕೆ ನಾವು ಹೇಳ್ತಾ ಇದ್ದೇವೆ, ನೀವು ಬನ್ನಿ, ಇದಕ್ಕೆ ನಿಮ್ಮ ವೋಟರ್ಸು, ಈ ವೋಟರ್ಸನ್ನು ಕಾಪಾಡೋ ಜವಾಬ್ದಾರಿ ನಿಮ್ಮದಾಗಿದೆ. ಇದು ತಮ್ಮ MLA, ತಮ್ಮ MLC ಯಾರ್ಯಾರು ಇದ್ದಾರಲ್ಲ ನಿಮ್ಮ ಪಾರ್ಟಿಯವರು, ಅವರೆಲ್ಲ ಜನರ ಮಧ್ಯೆ ಹೋಗಬೇಕು, SIR ಬಗ್ಗೆ ಅವರಿಗೆ ಸಹಾಯ ನೀಡಬೇಕಂತೇಳಿ ನಾವು ಸರ್ಕಾರವನ್ನು ಕೇಳ್ತಾ ಇದ್ದೀವಿ. ಈ 3 ಆಮೇಲೆ ಈಗ ಲಾಸ್ಟ್ ಟೈಮ್ ಒಂದು ಪತ್ರಿಕಾಗೋಷ್ಠಿ ಮಾಡಿ ಇಲ್ಲಿ ಇರ್ತಕ್ಕಂಥ ಒಬ್ಬ ಕಾಂಗ್ರೆಸ್ ಮುಖಂಡರೇ ಒಂದು ಆರೋಪವನ್ನು ಮಾಡಿದ್ರು. ಸಿದ್ದಸಿರಿ ಬ್ಯಾಂಕಿನಲ್ಲಿ ನಡೆದಿರ್ತಕ್ಕಂತಹ ಸಿಬ್ಬಂದಿಗಳನ್ನ ತೆಗೆದುಕೊಂಡು ಮತದಾನ ಏನು SIR ಪ್ರಕ್ರಿಯೆ ಏನಿದೆಯಲ್ಲ ಇದನ್ನ ಈಗ ಟ್ರೈನಿಂಗ್ ನಡೀತಾ ಇದೆ. ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಇದ್ರೊಳಗೆ ಕಾರ್ಪೊರೇಷನ್ ಟ್ರೈನಿಂಗ್ ನಡೀತಾ ಕಮಿಷನರ್ ಎಲ್ಲಿ ಇದಕ್ಕೆ ಮಾಡಬೇಕು, ಅಲ್ಲಿ ಜಿಲ್ಲಾಧಿಕಾರಿ ಆಗಿರ್ಬೋದು, ಅವರಲ್ಲಿನೂ ಎಲ್ಲರೂ MB ಪಾಟೀಲ್ ಅವರ ನೇತೃತ್ವದಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಅಂತ ಯಾವುದು ಡುಪ್ಲಿಕೇಟ್ಸ್ ಎಲ್ಲಿಂದ ತಂದು ಮಾಡಿದ್ದಕ್ಕೆ ಈಗಾದರೂ ನಾವು ನಿನ್ನೆ ಆದರೂ ಅವ್ರಿಗೆ ಹೇಳಿದೆವು, ನೀವು ಯಾವುದೋ ಒಂದು ಹವೇಲಿಗಲ್ಲಿ ಇದ್ದಿದ್ದು ಓಟ
ಇಲೆಕ್ಷನ್ ಟೈಮ್ಗೆ ಶಾಪುರ್ ರಕ್ಷಾಕ್ಕೆ ಸಿಗ್ತದೆ. ಇಂಥವೆಲ್ಲ ನೀವು ಹೇಳಿದ ನನಗೆ ತಿಳಿತು. ನೀವು ಯಾರ್ಯಾರಿಗೂ ಇಲ್ಲ ಸಲ್ಲದವ್ರಿಗೆ ಬಂದು ಇಲ್ಲಿ ಚೀಟಿ ಮಾಡಿರಿ, ಆದ್ರೆ ಅಂಥವ್ರಿಗೆ ಡುಪ್ಲಿಕೇಟ್ ಬೋಗಸ್ ವೋಟಿಂಗ್ ಆಗಿದ್ದದ. ಅದ್ರ ಬಗ್ಗೆ ನೀವು ಇದು ತೊಗೋಬೇಕಂತ ಅವ್ರಿಗೆ ಹೇಳೇವು. ಅದಕ್ಕೆ ನಾವು ಭಾಳ ವಾಚ್ಫುಲ್ ಇದ್ದೇವೆ. ಇಲ್ಲಿ ಇದಾರೋ ಇಲ್ಲೋ, ಅವ್ರು ಇಲ್ಲಿನ ವಾಸಿ ಅದಾರೋ ಇಲ್ಲೋ, ಅವ್ರು ಎಲ್ಲಿಂದ ತಂದು ಕಾರ್ಖಾನೆದಿಂದ ಹಳ್ಳಿಯಿಂದ ತಂದು ಮಾಡ್ಯಾರ, ಅದು ಮಾಡಿದ್ದು ಖರೆ ಅದ. ಬಟ್ ಏನಾಗುತ್ತೆ, ನಿಮ್ಮ ಕಡೆ ಒಂದು ವೋಟಿಂಗ್ ಕಾರ್ಡ್ ಇದ್ದಾಗ ಏನು ಮಾಡ್ಲಿಕ್ಕೆ DC ಸಾಹೇಬರು ಅದೇ ಅಂದರು, ಅದೇ ದಿವಸ ಹಿಡಿದಿದ್ದೇವೆ ನಾವು. SP ಸಾಹೇಬರು ಒಂದು ವೋಟಿಂಗ್ ಕಾರ್ಡು ಅದ, ಅದೇ ವೋಟಿಂಗ್ ಕಾರ್ಡ್ ಹೆಸರು ಅವರು ವೋಟಿಂಗ್ ಲಿಸ್ಟ್ ಒಳಗೂ ಅದ. ಈಗ ನನಗೆ ಅವ್ನಿಗೇನು ಮಾಡ್ಲಿಕ್ಕೆ ಅವ್ರ ಕಡೆ ಆವಾಗ ಅವಕಾಶ ಇದ್ದಿದ್ದಿಲ್ಲ. ಈಗ ಅವಕಾಶ ಇದೆ, ಇನ್ನೂ ನಮಗೆ ವೇಳೆ ಅದ. ಎಷ್ಟೇ ಅದು ಬೋಗಸ್ ವೋಟಿಂಗ್ ಇದ್ರೂ ನಾವು ಬಿಜಾಪುರ ಸಿಟಿ ಒಳಗೆ ಭಾಳ ಆಗಿದೆ, ಅದನ್ನು ತೆಗೆದುಹಾಕೋದು ಪ್ರಯತ್ನ ನಾವು ಪಕ್ಷದಿಂದ ಮಾಡ್ತೇವೆ. ಸರ್ ಪ್ಲೀಸ್. ಹಾಂ, ಗಮನಕ್ಕೆ ತರ್ತಾ ಇದ್ದೀನಿ. ಈಗ ನೀವು ಹೋಗೋದು ಇನ್ನೂ ಮುಂದೆ ಇದ್ದೀರಿ ಸರ್. ಬೋಗಸ್ ವೋಟಿಂಗ್ ನಡೀತಾ ಇಲ್ಲ, ನಿಮ್ಮ ಮತಗಳನ್ನೇ ಡಿಲೀಟ್ ಮಾಡಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವು ಗಮನ ಹರಿಸಿ. ಅದರ ಬಗ್ಗೆನೂ ಗಮನ ಹರಿಸಲ್ಲ. ಸಾಕಷ್ಟು ಆರೋಪಗಳು ಬಂದಿದೆ, ಪ್ರೆಸ್ ಮೀಟ್ ಮಾಡಿ ಹೇಳ್ತಾ ಅದು ಇದೆ. ಸಂಶಯ ಬಂದಿದೆ. ಅದರ ಬಗ್ಗೆನೂ ಆ ನಿಟ್ಟಿನಲ್ಲಿ ನೀವು ಸಂಘಟನೆದವ್ರು ಏನ್ ಮಾಡ್ತಾ ಇದ್ದೀರಿ? ಇಲ್ಲ, ನಾವು ನೋಡ್ರಿ ಪಕ್ಷದಿಂದ 285 ಬೂತಿಗೆ 285 ಜನ ಇದ್ದಾರೆ, ಮಾಡ್ತಾ ಇದ್ದಾರೆ. ಅವ್ರು ಮಾಡ್ತಾ ಇದ್ದಿದ್ದು ಗುರ್ತಾಗ್ಲಾಗ್ತದೆ. ನಾವು ಕೌಂಟ್ರಿ ಏನು ಮಾಡ್ಲಾಗ್ತದೆ ಅದು ನಿಮ್ಮ ಗಮನಕ್ಕೆ ಬರ್ತಾ ಇಲ್ಲ. ಬಹುಶಃ 285 ಬೂತ್ಗಳಿಗೆ ಸಿಟಿಯಲ್ಲಿ 285 ನಮ್ಮ ಬೇಲೆಗಳು ಅದಾವ. ಅವರು ಬೂತ್ ಏಜೆಂಟ್ಸ್ ಇದ್ದಾರೆ. ಅದ್ರ ಬಗ್ಗೆ ಇನ್ನೂ ಬರುವ ದಿನಗಳು, ಯಾಕಂದ್ರೆ ಸಾಕಷ್ಟು ಬೇಳೆನೂ ಇದೆ. ಅದಕ್ಕೆ ನಾವು ಬಹಳ ತೀವ್ರವಾಗಿ ವಿರೋಧ ಮಾಡಿ ಅದನ್ನು ಸರಿಪಡಿಸ್ತೀವಿ. ಸರ್ ಹೇಳ್ರಿ. BJP ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಬೆಂಗಳೂರಿಗೆ ಬಂದಾಗ ಕರ್ನಾಟಕದಲ್ಲಿ SIR ಆದರೆ ನಾವು BJP ಇನ್ನೂ 50 ವರ್ಷ ಇಲ್ಲಿ ಆಡಳಿತ ಮಾಡ್ತೀವಿ ಅಂತ ಹೇಳ್ತಾರಪ್ಪ ಅಂತಂದರೆ ಇದು ಏನು, ವಾಟ್ ಈಸ್ ದ ಲಾಜಿಕ್ ಬಿಹೈಂಡ್ ದಿಸ್? ಈ ಸಮಸ್ಯೆ ಅಂದರೆ ಇವರು ಮೇನ್ವಾಗಿ ಮಹಿಳೆಯರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ, ಬಡವರನ್ನ, ಕೂಲಿ ಕಾರ್ಮಿಕರನ್ನ ಮತ್ತು ಹಿಂದುಳಿದ ವರ್ಗದವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಇದು ಕಾಂಗ್ರೆಸ್ ಮತ ಬ್ಯಾಂಕನ್ನು ತೆಗೆದುಹಾಕುವಂಥ ಹುನ್ನಾರ. ಅವರೇ ಹೇಳಿದ್ದಾರೆ, BJP ಅಧ್ಯಕ್ಷರು 50 ವರ್ಷ ನಾವು ಇನ್ನೂ ಅಧಿಕಾರಕ್ಕೆ ಬರ್ತೀವಿ ಅಂದ್ರೆ ಏನು ಅರ್ಥ ಇದು? ನಿಮಗೆ ಬಿಟ್ಟಿದ್ದೀವಿ. ಥ್ಯಾಂಕ್ ಯು. ಓಕೆ ಸರ್, ಶುಕ್ರಿಯಾ ವಕೀಲ್.